ಹೋಗಲನಾಗೆ ಹೋಗು. ನನ್ನ ಮನೆ ಅಕ್ಕಿ, ನನ್ನ ಮನೆ ಎಣ್ಣೆ, ನನ್ನ ಮನೆ ಉಪ್ಪು. ಬಾಯಿ ಮಣ್ಣಕಪ್ಪ. ಅಲ್ಲಲ್ಲಿ ನನಗಿನ ಕತ್ರಿ ಹಾಕಿಯ ಮಗನ. ನಿನ್ನ ಹೆಂಡತಿ ಐತಲ್ಲ, ನಗನ್ ಹೆಂಡ್ತಿಲ್ಲ. ಏನಾರ ಮಾಡ ಕೇಳ್ತಾವ ಸೌಂಡ್ ಬಾಕ್ಸ್ ಕೇಳ್ತಾವಲ್ಲ. ಪಾಪ ಹೊಸ ಲಗ್ನ ಆಗೈತಿ. ಹೋಗಿ ಹೋಗಿ ಬಡ ಹುಡುಗಿ ಫ್ಯಾಮಿಲಿ ಮೇಲೆ ನಾವು ಅಂದ್ರು ನಕಲಿ ಮಾಡಿದ್ವಿ. ನೀವು ಅದನ್ನ ಸೀರಿಯಸ್ ತಗೊಂಡ್ ಮ್ಯಾಟ್ರ್ ಪೈಲಿಗೆ ಪಕ್ಕಂತ ಮುಚ್ಚಿ ಬಿಟ್ಟಿದ್ದೀರಲ್ಲ. ಏನ್ ಸಮಾಚಾರ? ಕಣ್ಣು ಹಾಕಿದ್ನಿ ಅಂದ್ರೆ ಮುಗಿದು ಹೋತಲ್ಲ. ಕಣ್ಣು ಎಲ್ಲಿ ಬೇಕಾದ್ರೆ ಕಾಣ್ತತಿ. ಆ ಬಿಲ್ಡಿಂಗ್ ಕಾಣಿಸ್ತತಿ, ಅಲ್ಲಿಗೆ ಹೋಗಿ ಬರಲ್ಲ. ಅದಕ್ಕೆಲ್ಲ ಹೇಳಿ ನಾಯಿ ಸಾಕಿದಾರ ಹಂಗ ನಾಗೆ ಸಾಕಿ ಏನಾದ್ರೂ ಮಾಡಿ ಅಕ್ಕಿ ನೋಲಿಸ್ಕೆ. ಯಾರು ನೀನು ಬೇಡ, ನಮ್ ದೋಸ್ತನ ಏನ್ ತಗೊಳಕ್ಕೆ ಏನೋ ಪ್ರೀತಿಯಿಂದ ಗೌರಿ ಅಂತ ಕರಿತೇವಿ. ಇರ್ಲಿ ಗೊಡಬಜ ಅಕ್ಕ ಅನ್ನಲೇ ಮಗನ, ಅಕ್ಕ ಅನ್ನಲೇ ಮಗನ, ಅಕ್ಕ ಅನ್ನಲೇ. ಈಗ ಹೋಗಿ ಅಂದ ಬರ್ತಾನೆ ಅಕ್ಕ ಅಂತ ಕಳಿಸೋಗಲ್ಲೇ. ಹೋಗ್ ಮಗನ ಹೋಗು. ಅಂತೂ ನಾಗೆ ಮದುವೆಯಾಗಿ ಬಂದಂಗ ಇರಲಿ ನೋಡೋಣ. ಏನಾದರೂ ಮಾಡಿ ಅಕ್ಕಿ ನಾನು ಹೊಲಿಸಂತದ್ದು. 5 ನಿಮಿಷದಾಗ ಬರ್ತೀನಿ ಅಂತ ಹೇಳಿದವ್ರು ಇನ್ನೂ ಬರ್ಲಿಲ್ಲ ನೋಡು. ಅಲ್ಲ ಊಟನೂ ಮಾಡಿಲ್ಲ, ಹಂಗ ಹೋಗ್ಯಾರ. ಯಾವ ಹೊಲ್ದಾಗ ಅದಾರ ಏನೋ, ಎಲ್ಲಿ ಕಾಣವಲ್ರ. ನನಗರ ಹೊಲಗಳು ಗೊತ್ತಿಲ್ಲ, ಎಲ್ಲಿ ಹೋದ್ರನ. ತಂದನಾನ ಗೌರಿ ಏನ್ ಮಿಂಚಿಂಗು ಯಾಕೆ ಕಮ್ಮಿಂಗು? ಅಲ್ಲ ಮಿಂಚಿಗೂ ಕಮ್ಮಿಂಗು ಬಿಡು. 5 ನಿಮಿಷದಾಗ ಕಳಿಸ್ತೀನಿ ಅಂತ ನನ್ನ ಗಂಡ ಅಂತ ಹೇಳ್ದ. ಮನಿಗ್ ಬಂದಿಲ್ಲ ಅವ್ರು. ಗೌಡ್ರು ನಾವು ಕಳ್ಸಿದ್ವಿ. ಯಾವ್ದು ಎಕ್ರೆಸ್ ನಂಗೆ ನಿಮ್ ಮುಂದೆ ಇಟ್ಕೊಂಡಿರ್ಬೇಕು. ಎಲ್ಲಿ ಅಲ್ಲಿಂದ ನೋಡ್ಕೊಂತಾನ ಬಂದಿನಿ. ಹೋಯ್ತೀನಿ ಅಂತ ಹೇಳಕ್ತಿದ್ದಪ್ಪ ಅವನು. ಏನ್ ಊಟಕ್ಕೆ ನಾ ಎಲ್ಲ ಮಾಡಿ ಇಟ್ಟಿರ್ತೀನಿ. ಹಂಗ ಹೋಟ್ಲಂದೆಲ್ಲ ತಿನ್ನಂಗಿಲ್ಲ ನಾನು. ಗೌಡ್ರು ಕೊಟ್ಟಾಗ 500 ರೂಪಾಯಿ. ಇಲ್ಲ ಯಾರ ಐಸಿಲ್ಲ. ಯಾವ ಹೊಲ್ದಾಗ ಅದಾರ? ಮನೆಗೆ ಬಂದಿಲ್ಲ. ಮನಿಗ್ ಬಂದಿಲ್ಲ. ಈ ದಾರಿ ಹಿಡಿತು. ಸುಳ್ಳು ಹೇಳ್ಬೇಡ ನೀನು. ಇಲ್ಲವಾ ನಿಜವಾಗ್ಲ ನಾನು ಖುದ್ದಾಂಗ್ ಕಳ್ಸಿ ಬಂದ. ಹೊಲ ಎಲ್ಲೈತಿ? ಅವ್ರ ಕೆಲಸ ಮಾಡೋ ಹೊಲ ಎಲ್ಲೈತಿ ಹೇಳ. ಅದು ಅತ್ತಾಗೈತಿ. ನೀವು ಇತ್ತ ಹೋಗ್ರಿ. ಇಲ್ಲೂ ಏನೋ ಅವನು ಎಗ್ರೆಸ್ ತಗೊಂಡ್ ಮನಿಗೆ ಹೋಗಿ ಕಾಣತ್ ನೋಡ್ರಿ. ಮತ್ತೆ ನಿಮ್ಮನ್ನ ಹುಡುಕ್ತಾನ ಅವನ ಅಲ್ಲಿ. ಈಗ ಅದೇ ದಾರಿಯಾಗ ಬಂದಿನಿ ಕತ್ರಿಪಣ್ಣ ನಾನು. ಇದು ಒಳದಾರೆ ಹೋಗಿದ್ರೆ ರೋಡ್ ಬಂದಿರಿ. ಒಳದಾರಿ ಹೊರದಾರಿ ಇವು ಅದಾವನ ಇಲ್ಲಿ ಅಂತ ಹೋದು. ಈ ಹಂಗಾರ ನೋಡಂಗ್ ನೋಡ್ಕೊಂಡು ಹೋಗ್ಬಿಡ್ತೀನಿ. ನೋಡ್ರಿ ಈಗ ನಿಮ್ಮೊಂದ್ ಮನಿ ಬಿಟ್ಟು ಬರ್ಬೇಕಾ ಗೌರಿ? ಒಬ್ಬಕ್ಕೆ ಆಗ್ತೀನಿ ನಾನು. ಅದಕ್ಕೆ ನೋಡ್ರಿ ಗೌಡ್ರ ಇವ್ರೇನ? ನಮಸ್ಕಾರ ರೀ ಅಪ್ಪಾರ. ಹೌದ್ರಿ. ಭಾರಿ ಬೆಸ್ಟ್ ಮನುಷ್ಯನು. ಹೌದಾ? ನಿಮ್ಮ ಯಜಮಾನನ್ ಹೆಂಗ್ ನೋಡ್ಕೊಂತಾರೆ ನಮ್ಮನ್ನು? ಇವ್ರು ನಿಮ್ಮ ಹೇಳು. ನಾನು ಆಗಕ್ಕೆ ಹೆಂಡ್ತಿ ಅಂತ ಹೇಳು. ಈಗ ಹೊಸ್ತಾಗ ಪಾಪ ನೋಡಿಲ್ಲ ಅವರು, ಪರಿಚಯ ಇಲ್ಲಲ್ಲ, ಹಂಗಾಗಿ ಎಲ್ಲ ತಿಳಿಸಿ ಹೇಳ್ತಾನೆ. ಹೇಳ ಮತ್ತೆ. ಭಾರಿ ಬೆಸ್ಟ್ ಗೌಡ್ರೆ. ಇವರು ನಮ್ಮ ನಾಗೇಶ್. ನಾಗರಾಜ ಹೊಲಕ್ಕೆ ಬಂದಾನಂತ ಬಂದತ್ರಿ. ಪಾಪ ಅವನ 500 ರೂಪಾಯಿ ಸಿಗಂದಾಗ್ಲಿ ಹೋಗ್ಲಿಲ್ರಿ. ಕಳಿಸೇನೆ ಯಾವಾಗ ಗೌರಕ್ಕ ಅಂತ ಹೇಳಿ ಕೇಳಲಿಲ್ಲ. ಬಿಸಿಲು ಹೊತ್ನಾಗ ಯಾಕೆ ಬರಕ್ ಹೋಗಿದ್ದಿ? ಮಕ ಬಾಡ್ತೈತಿ. ಇಲ್ರಿ ಊಟ ಮಾಡಿದ್ದಿಲ್ರ. 5 ನಿಮಿಷದಾಗ ಬರ್ತೀನಿ ಅಂತ ಹೇಳಿ ಹೋಗಿದ್ರ ನನ್ ಗಂಡ. ಅದಕ್ಕೆ ಹುಡ್ಕೊಂತ ಬಂದ್ರಿ. ನೀವು ದೇವ್ರ ಸಿಕ್ಕಂಗ್ ಸಿಕ್ಕ್ರೆ ನಾ ನೋಡಿದ್ದಿಲ್ಲ ನಿಮ್ಮನ್ನ. ನಮಸ್ಕಾರ ಅಪ್ಪಾರ. ನೋಡಿದಿಲ್ಲ? ಖುಷಿ ಪಟ್ಟೆ. ನೀನು ಚಂದದಿ. ಬಿಸಿಲಕತಿ ಬಾರಿ ಚಲೋ ಆಕತಿ. ಕತ್ರೆಪ್ಪಣ್ಣ ಬಾ, ದಾರಿ ತೋರ್ಸ್ಬಾರ. ಬೇಡ ಬಾರ. ದೆವ್ವದವಲ್ಲಿ ಅಬ್ಬಬ್ಬಬ್ಬಬ್ಬಬ್ಬ ಎಂತ ಹಕ್ಕಿ ಹಿಡ್ದನ್ಲ ನಾಗ. ಅವ್ನು ಹುಡುಕಿದ್ರು ಅಂತ ಹಕ್ಕಿ ಸಿಕ್ತಿದ್ದಿಲ್ಲ. ಒಳ್ಳೆ ಹುಡುಗಿನ ಹುಡುಕ್ಯಾನ ನೋಡೋಣ. ಯಾಕಂದ್ರೆ ಕಣ್ಣಿಟ್ಟ ಹೆಣ್ಣನ್ನು ಎಂದಿಗೂ ಬಿಟ್ಟಿಲ್ಲ, ಮುಂದೆ ಬಿಡೋದಿಲ್ಲ. ಆ ಹಕ್ಕಿ ನಂದಾಗಬೇಕು. ಅಂದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಗ್ತತಿ. ಯಾಕ ಇಷ್ಟೊತ್ತಾದ್ರೂ ಬರಲೇ ಇಲ್ಲಲ್ಲ ಇವ್ರು ಅಂತೀನಿ ನಾನು. ಅಲ್ಲ ಅಲ್ಲಿ ಊರನ ಮನೆ ಎಂತ ಚಂದಿತ್ತು, ಅಲ್ಲಿ ಬಿಟ್ಟು ಇಲ್ಲಿಗೆ ಕರ್ಕೊಂಬಂದ್ರು. ಅಲ್ಲಿ ಹೂವಿನ ಗಿಡ ಹಚ್ಚಿದ್ದೆ, ಇಲ್ಲಿ ಹಚ್ಚಿನಿ. ಇಲ್ಲಿಂದ ಯಾವಾಗ ಖಾಲಿ ಮಾಡಿಸ್ತಾರ ಏನೋ. ನನ್ನ ಗಂಡ ಅಂತ ವಿಚಿತ್ರ ಅದಾನ ಬಿಡ. ಗೌರಿ ವಾ ಏನ್ ಮಾಡಕತ್ತಿ? ಹೂ ಹರಿಯಾಕತ್ತಿದ್ದೆ ಪೂಜಾಕ್ಕೆ. ಅಲ್ಲ ಅಲ್ಲ ಆ ಮನೆ ಬಿಟ್ಟು ಈ ಮನೆಗೆ ಯಾಕೆ ಕರ್ಕೊಂಬಂದ್ರಿ ನೀವು? ಮನಿ ಮತ್ತ ಜಾತ್ರೆ ಬಂತ. ಜಾತ್ರೆ ಬರೋದಕ್ಕೆ ಮತ್ತ ಅದನ್ನ ಒಟ್ಟು ಕ್ಲೀನ್ ಮಾಡಿರಕತ್ತೆ ಅಂತ ಹೇಳಿ ಮನೆ ಬಂದ್ವಿ. ಹೌದನ? ಅಲ್ಲಿ ಹಿಂಗೆ ಚಂದ ಹೂವಿನ ಗಿಡ ಹಚ್ಚಿದ್ದೆ ಬಿಡ್ರಿ. ಅವೆಲ್ಲ ಬಿಟ್ಟು ನೋಡು ಈಗ ಚಂದ ಬೆಳೆಸಿನಿ. ಇದನ್ನ ಯಾವಾಗ ಖಾಲಿ ಮಾಡಿಸ್ತೀರ ಏನ್ ನೀವು? ನೋಡ್ರಿ ನೀವು ಬಂದ್ಮೇಲೆ ನೋಡ್ರಿ ನಮ್ಮೆಲ್ಲ ಇದು ನೋಡ್ರಿ ಚಂದಗೆ ಅವಲ್ರಿ. ಪೂಜಾಕ್ ರೊಕ್ಕ ಬೇಕಲ್ಲ. ಒಂದೊಂದ್ಸಲ ರೊಕ್ಕ ಇರಂಗಿಲ್ಲ, ಪೂಜಾಕ್ ಹೂವ ಇರಲ್ಲ. ಅದಕ್ಕೆ ಎಲ್ಲ ಹೂವಿನ ಗಿಡ ಹೆಂಗ್ ಬೆಳೆಸಿ ನೋಡ್. ಬಡವರಾಗಿ ಹುಟ್ಟಬಾರ್ದು ಭೂಮಿ ಮೇಲೆ. ನಾವ ಚಲೋ ಬಡವರಾಗಿ ಇದ್ದಿದ್ದ. ಶ್ರೀಮಂತರಾದ್ರೆ ಏನ್ ಉಪಯೋಗ? ಸುಮ್ ಕುಂದ್ರಿ. ನೆಮ್ಮದಿಂದ ಗಂಜಿ ಕುಡ್ದ್ರ ಜೀವನ ಮಾಡ್ತೀವಿ. ಶ್ರೀಮಂತರಿಗೆ ಎಲ್ಲಿ ರೊಕ್ಕ ಇದ್ರೆ ನಿದ್ದಿನೂ ಇರಲ್ಲ, ಬುದ್ಧಿನೂ ಇರಂಗಿಲ್ಲ. ಅವ್ನು ನೋಡ್ರಿ ರಾಜಣ್ಣನ ತಲೆ ಸಾಲ
ಸಾಲ ಮಾಡೇವಿ. ಅದೊಂದ್ ಗಿಡ ಒಂದು ಇದನ್ ಮಾಡ್ಬರ್ರಿ. ಯಾರ ರಾಜಣ್ಣ ಕಡೆ ಮಾಡಣಂತ ನನ್ನ ವಿಷಯ ಕೇಳಿ ಅದ ಯಾರ ರಾಜಣ್ಣನ ಕಡೆ? ಅದು ಸಿಂಪುರ್ ರಾಜಣ್ಣ ಅಂತಲ್ಲಿ ನೋಡಿದ್ರ ಮದುವೆಗೆ ಒಂದು 2 ಲಕ್ಷ ರೂಪಾಯಿ ಸಾಲ ಮಾಡೇನಿ. ಅಯ್ಯೋ ಅವ್ನ ಏನ್ ಬಂದ್ರಿ ಏನ್ ಹೇಳ್ಬೇಕು ನನಗೆ? ಮಕ ತೋರ್ಸಕ್ ನಾಚೆ ಆಗೈತಿ. ಏನಾರ ಒಂದ್ ಸಮಾಧಾನ ಹೇಳಿ ಕಳ್ಸಂತವ್ರಿ. ಕೇಳಂಗಿಲ್ಲ ಈಗ ಜನ. ಕೊಟ್ಟಿರ್ತಾರ ನೋಡಿ ಏನಂತಾರ ಗೊತ್ತೈತೆ, 2 ಲಕ್ಷಕ್ಕ ಬಡ್ಡಿ ಸೇರಿ ಮತ್ ತಿರುಗಿ 2 ಲಕ್ಷ ಆಗಿ 4 ಲಕ್ಷ ಆಕತ್ತಂತ. 4 ಲಕ್ಷ ಆಗತ್ತಂತ. ನನಗಂತೂ ಭಾಳ ಬೇಸರ ಆಕತಿ ಗುರಿ. ಈಗ ಅದಕ್ಕೆ ನಾನು ಎಲ್ಲರ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನೀವು ಬೇಡ ಅಂತೀರಿ. ಬೇಡ ಗುರಿ, ನಾನು ಇರಮಟ್ಟ ಬೇಡ. ನಾನು ಇರಮಟ್ಟ ಯಾವಾಗಲೂ ಈ ಮನ್ಯಾಗ ಅಲ್ಲಿ ಸಾಲ್ಗಾರ ಸುಮ್ಮನೆ ಇರ್ಬೇಕಲ್ಲ, ನಿಮ್ ದುಡಿಮ್ಯಾಗ ಇಲ್ಲ ಆಗ್ಬೇಕಂತ. ಏನ್ ಮಾಡೋಕ್ ನಮ್ದು ಮನೆ ನಡಿಬೇಕು, ಸಾಲ ಮುಟ್ಟಿಸ್ಬೇಕು. ಏನಾಗಲ್ತವ್ರಿ, ನಾನು ಕೆಲ್ಸಕ್ಕೆ ಬರ್ತೀನಿ. ಬೇಡ ಬೇಡ ಗುರಿ, ನಾವು ಪಡ್ಕೊಂಬಂದ್ಬಿಟ್ಟವಿ. ಪಡ್ಕೊಂಬ ಅಂತ ಅನ್ಭವಿಸಬೇಕು ನಾವು. ಮತ್ತೆ ಈ ನಮ್ನಿ ಚಿಂತೆ ಮಾಡಿ ಕೂಳು ನೀರು ಬಿಟ್ಟು ಏನಾರ ಆದ್ರೆ ಏನ್ ಮಾಡ್ಬೇಕಂತ. ಅಪ್ಪರ್ ಒಳ್ಳೇರದಾರ. ನಮ್ಮ ಅಪ್ಪರ ತಲೆ ಏನಾರ ಕಾಲು ಬಿದ್ದು ಕೇಳೋಣ ಅಪ್ಪರ್ನ. ನಮ್ ಕಷ್ಟ ನೋಡಿ ಬರಬಹುದು ಅವ್ರು. ಅಷ್ಟ್ ಮಾಡ್ರಿ. ಹಂಗಾರ ಅಪ್ಪರ್ನ ಕೇಳಿ 2 ಲಕ್ಷ ಇಸ್ಕೊಂಡ್ ರಾಜಣ್ಣಗೆ ಕೊಟ್ಟು ಬಿಡ್ರಿ. ಆಯ್ತು ಬಾ. ಊಟಕ್ಕೆ ಏನ್ ಮಾಡಿ? ಊಟಕ್ಕೆ ರೊಟ್ಟಿ ಅವ್ನು ಮಾಡೀನಿ ನೋಡಿ. ಇವತ್ತೆಲ್ಲ ನನ್ನ ನೆಂತಿ ಕೊಟ್ಟಾಗ ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಏನೋನೋ ಕನಸ್ಕೊಂಡೆ. ಎಲ್ಲ ಬರೋದ್ ಕಷ್ಟ ಚಲೋ ಮುಂದ ಏನು ತೊಂದ್ರೆ ಅದು ಚಿಂತೆ ಮಾಡಬಾರ್ದು. ದೇವ್ರ ಹೆಂಗಾರ ಕಾಪಾಡ್ತಾನ. ಬರ್ರಿ ಹೋಗೋಣ ಬರ್ರಿ. ಮನಿ ಎಲ್ಲೈತು ಏನು, ಎಲ್ಲೆಲ್ಲಿ ಹುಡುಕಾಡ್ಬೇಕು ಏನು? ಅನಪ್ಪಣ್ಣ, ದೇವ್ರ ಸಿಕ್ಕಂಗ ಸಿಕ್ಕಿ ನೋಡಿ. ಇವ ನಾಗೇನ್ ಮನಿ ಎಲ್ಲೈತಿ? ಇಲ್ಲೇ ಇಲ್ಲೇ ಐತಿ ನೋಡಪ್ಪ ನಾಗೇನ್ ಮನಿ. ನಾಗಪ್ಪನ ಇಲ್ಲೇ ಅದಾನ. ಓ ಇಲ್ಲೇ ಅದಾನಲ್ಲ. ಇಲ್ಲೇ ಅದಾನ ನಾಗಪ್ಪನ ಇಲ್ಲೇ. ಅಲ್ಲಿ ಊರಾಗಿತ್ತಲ್ಲ ಮತ್ ಮನಿ ಒಂದ ಊರದ್ ಮಾರಿ ತಗ ಅವನ. ಹೌದಾ? ಕಣ್ಣ ಮನೆ ಇರ್ಲಿ ಇರ್ಲಿ, ಬರೀ ಕಣ್ಣು ತಪ್ಪಿಸಿ ಅಡ್ಡಾಡೋದ ಆತಿ ಒಂದು. ನಾಗಪ್ಪ ಎಲ್ಲೆಲ್ಲಿ ಹುಡುಕಾಡ್ಬೇಕು ಮರಯ ನಿನ್ನ? ನೀನೇನು ತಿಕ್ಕಿನಾನ ಬೇ ತಂಗಿ, ನೀ ಒಳಗೆ ಒಂದು ಸ್ವಲ್ಪ ನೀರು ತೊಗೊಂಬ ಹೋಗ್ಬೇ. ಅಲ್ಪ ನೀ ಏನು ರೊಕ್ಕ ಕೊಟ್ಟಿವಿ ಏನು ಪತ್ತೇನೇ ಇಲ್ಲ. ನನ್ನ ಮಕ್ಕ ನೋಡಿದ್ರೆ ಆ ಕಡೆ ಹುಡುಕಿಯಲ್ಲಿ ನೀನು. ನೀ ಕೊಡ್ತೀವಪ್ಪ, ಇಲ್ಲ ಅಂದವ್ರು ಯಾರು? ನಾನು ನೋಡಿದ್ರೆ ನಮ್ಗೆ ಗೊತ್ತಿಲ್ಲ ನಂಗೆ ಆ ಕಡೆಯಿಂದ ಆ ಕಡೆ ಹೋಗಿಯಲ್ಲ. ಮುಂದೆ ನಿಂತು ಮಾತಾಡ್ಬೇಕಪ್ಪ. ನಾವು ನಮ್ಮ ಮಕ್ಳು ಮೈಮ್ಯಾ ಬರ್ತೀನಿ ನಿನಗೆ. ಎಲ್ಲರ ಜನ ಕೊಡ್ಬೇಕಂತ ಅನ್ಕೊಂಡಿದ್ದೆ. ಅಪ್ಪರಿಗೆ ಹೇಳೇನಿ. ಶ್ರೀಮಂತರ ಮನೆ ಕೆಲಸ ಮಾಡ್ತಾನಲ್ಲ ನಾನು. ಹೇಳೇನಿ ತಳ್ಳಿನಾಗೆ ದಿನ ಅಂತ ಹೇಳಿದ. ಅಲ್ಲಪ್ಪ ದಿವ್ಸ ತಡಿಲಿ ಅಂತಂತಿ. ಬಡ್ಡಿನೂ ಇಲ್ಲ ಅಸಲು ಇಲ್ಲ. ಹಿಂಗ ಕಣ್ಣು ತಪ್ಪಿಸಿ ಅಡ್ಡಾಡಕತ್ರಿ ಏನ್ ಮಾಡೋಣ ನಾವು? ಕೈ ಮುಗಿತೀರಿ ಏಪ್ಪ, ನಿನ್ನ ಮಕ ನೋಡಿದ್ರ ಆಕಳ ಮಕ ಕಣ್ಣಂಗ್ ಕಾಣತೈತಪ್ಪ. ಈ ನಮನಿ ನೀನ್ ನಮ್ಗೆ ಈ ತರ ಮಾಡ್ಕೊಂತದೆ ಅಂದ್ರೆ ಇನ್ನೊಂದ್ಸಲ ರೊಕ್ಕ ಸಿಗುದಿಲ್ಲ ಬಿಡು ನನಗೆ. ಬಿಡೋ ಮರ ಏನಂತ ಹೇಳ್ಬೇಕು ನಿನಗೆ? ಎಲ್ಲಿ ಒಳಗ್ ಬರ್ತಿ? ಬರೇ ನೀನ್ ಹುಡ್ಕೋದ ಆಗ್ಬಿಟ್ಟೈತ್ ನಮಗ. ಅಲ್ಲ ಅಲ್ಲಿ ಊರಾಗನ ಮನಿ ಮಾರಿ ಇಲ್ಲಿ ಮನಿ ಮಾಡಿ ಅಂತ ಎಲ್ಲೆಲ್ಲ ಅಂತ ಹುಡುಕಾಡ್ಬೇಕು ನಿನ್ನ. ನೋಡಪ್ಪ, ನೀ ಏನು ಮಾಡ್ತೀವಿ ಏನು ಬಿಡ್ತೀವಿ ಗೊತ್ತಿಲ್ಲ. ಇನ್ನೊಂದು 2 ದಿವಸದಾಗ ನನಗೆ ಅದು ರೊಕ್ಕ ಸರಿ ಮಾಡಿಬಿಡಪ್ಪ. ನನಗೆ ಯಾಕೆ ವ್ಯವಹಾರ ಸರಿ ಕಾಣೋದಿಲ್ಲ ನಿಂದು. ಮತ್ತು ಸುಮ್ಮನೆ ಒಳಗೆ ಬಂದು ಬಾಯ್ ಮಾಡಿದ್ರೆ ಏಪ್ಪ ಬೇಡ ಮರ ನಿನ್ನ ಸವಾಸನ ಸಾಕು ನನಗೆ. ಇನ್ನೊಂದು 2 ದಿವಸದಾಗ ಅದೇನೈತಲ್ಲ ವ್ಯವಹಾರ ಸುದ್ದಿ ಮಾಡಿಬಿಡು ನನಗೆ. ತಪ್ಪಿಸ್ಬೇಡ. ಮತ್ತು ಇನ್ನೊಂದು 2 ದಿವಸದಾಗ ಸುದ್ದಿ ಮಾಡೋದನ್ನೇ. ಏನ್ ಚಿಂತೆ ಮಾಡಕತ್ತೀರಿ? ದೇವ್ರು ಇಷ್ಟೆಲ್ಲ ಕಷ್ಟ ನಮ್ಗೆ ಕೊಡ್ಬೇಕಾ? ಮತ್ತೆ ಮನುಷ್ಯರಿಗೆ ಕೊಡ್ಲಾರ್ದು ಯಾರಿಗೆ ಕೊಡ್ಬೇಕು? ಅವ್ನು ದೇವ್ರು ಅನ್ಸ್ಕೊಂಡಿದ್ದೆ ಅದಕ್ಕೆ. ದೇವ್ರು ನಾವ್ ಎಷ್ಟೆಲ್ಲ ಪೂಜೆ ಮಾಡ್ತೇವೆ. ವಿಚಾರಿದ್ರ ಚಿಂತೆ ಮಾಡಿದ್ರೆ ಏನು ನಡೆಯಂಗಿಲ್ಲ. ದುಡಿದ್ರ ನಮ್ದೆಲ್ಲ ನಡೀತೈತಿ. ಸಾವುಕಾರ ಹತ್ರ ಹೋಗಿ ಕೇಳ್ರಿ. 2 ಲಕ್ಷ ರೂಪಾಯಿ ಇಸ್ಕೊಂಡು ರಾಜಣ್ಣಗೆ ಕೊಡ್ರಿ. 2 ಲಕ್ಷ ಗಂಟ್ಲೆ ಹೆಂಗ್ ಕೇಳಕತ್ತಿ? ಈ ದುಡ್ದು ಮುಟ್ಟಿಸ್ತೀವಲ್ಲ ನಾವು. ಇವಾಗ ಸಣ್ಣವಿದ್ದಾಗಿಂದ ಅವ್ನ ಕಡೆ ದುಡಿಯಾಕತ್ತೀರಿ. 2 ಲಕ್ಷ ರೂಪಾಯಿ ಕೊಡಂಗಿಲ್ಲ ಅವ್ರು. ಕೊಡಲ್ಲ ಅವ್ರು. ಮೊದ್ಲಾಗ ನೋಡಿಲ್ಲ ಅವ್ರದ್ದು. ನೀವು ಮೊದ್ಲ ಅಡ್ಬಾಯ್ ಹಾಕ್ತಿರಲ್ಲ ಕೊಡಂಗಿಲ್ಲ ಅಂತ. ಅದೇ ಹೆಂಗ್ ಕೊಡಂಗಿಲ್ಲ? ನಾಡ್ಬೇಕಾರೆ ನಾನು ಬಂದು ಕೇಳ್ತೀನಿ ಅಂತ. ಮನುಷ್ಯರಿಗೆ ಬಹಳ ಕಷ್ಟ ಕೊಡ್ತಾನೆ ದೇವ್ರು. ಮನುಷ್ಯರಿಗೆ ಕೊಡೋದು ಮತ್ತೆ ಬೇರೆ ಕೊಟ್ರ ಗೊತ್ತಾಗತ್ತ ಕಷ್ಟ. ಬರ್ರಿ ಹೋಗೋಣ ಬರ್ರಿ. ಸಾವುಕಾರ ಮನೆಗೆ ಹೋಗೋಣ ಬರ್ರಿ. ಇಲ್ಲ ನೀ ಎದಕ್ ಬರ ಸಾವುಕಾರ ಮನೆ? ನಾ ದುಡಿತೀನಿ. ಬಾ ನಡಿ ಒಳಗೆ. ಬೇಡ ಬಂದ್ ನೋಡ್ರಿ. ಇವನೊಬ್ಬನ ಬಂದ. ಆಯ್ತಲ್ಲ. ಏನು ಗಂಡ ಹೆಂಡತಿ ಸೇರಿ ಇಬ್ರು ಬಾಳ ಡಿಸ್ಕಸ್ ಮಾಡಕತ್ತೀರಿ? ಏನ್ ಸಮಾಚಾರ ಏನು? ಅದೇನಂತಾರಲ್ಲ, ಅದೇನು ಶ್ರೀಮಂತರ ಕಡಲ ಅಂತ ದೇವ್ರು ಬಡವ್ರನ್ನ ಕಾಡ್ತಾನ ಅಂತ. ಬಾಡವ್ರಿಗೆ ಕಾಡದ್ ನಾಗಿಸಿ ಏನಾಯ್ತು? ರಾಜಣ್ಣನ ತಲೆ ಹೊಟ್ಟು ಸಾಲ ಮಾಡಿದ್ ಮದುವೆ. ಅವ್ನ್ ರಾಜಣ್ಣ ಬಂದು ಇಲ್ಲಿ ಏನು ಕೇರ್ ಬಗಲ್ದ ನಿಂತ್ಕೊಂಡು ಒದರಾಡಿ ಹೋದ ಸಾಲ ಕೊಡಕಬೇಕಂತ ಹೇಳಿ. ಹಿಂಗ್ ಮನಿನ ನನ್ನ ಅತ್ತೆ ಇದು ಅವತ್ತು ಅಲ್ಲೇ ಸಾವುಕಾರ ಹತ್ರ ಕೇಳೋಣಪ್ಪ ಅಂದು ನೀವ್ ಕೇಳಲಿಲ್ಲ. ಆದ್ರೂ ಒಂದ್ ಮಾತು ಹೆಂಗು ಅವರು ಗೌರಿ ಇಬ್ರು ಕೆಲಸ ಕೇಳ್ಯಾರ ಅವರು. ಬಡ ಏನಿಲ್ಲ. ನಾನು ಸಾಯಂಕಾಲ ಮಾತಾಡ್ತಾನೆ ಗೌಡ್ರ ಹತ್ರ ಮಾತಾಡಿ ನಾಗೇಶಿಗೆ ಹೇಳ್ತಾನೆ. ನಾಗೇಶಿ ಅಲ್ಲ ನನ್ನೇಂತಿ ದುಡಿದ್ ಬೇಡ. ಬ್ಯಾಡ ಹೇಳು ಮರಿ, ಮನಿ ಕೆಲಸ ಮಾಡ್ಕೊಂಡಿರ್ಲಿ. ಬೇಡ ಅದು ದುಡಿಬಾರ್ದು. ನನ್ನೇಂತಿ ಪಾತ್ರೆ ಅವ್ರು ತೊಳಿಲಿ,
ನೀನು ಹೊಲ್ದಾಗ ಇದು ಗುದ್ದ ಅದನ್ನ ತೆಗ್ ಮಾಡು ತೆಗ್. ಅಲ್ಲ ಅಪ್ಪರ ಕೊಡ್ತಾರ ನಮಗೆ ಸಲ ನಾನು ಕೊಡಿಸ್ತಾನ ನಗಿಸಿ. ಅಲ್ಲ ಹಿಂದನ ಅವ್ರ ತಲೆ ಒಂದ್ 50,000 ರೂಪಾಯಿ ತಗೊಂಡ್ರೆ. ಇಲ್ಲ ಅದನ್ನ ಏನ್ರ ಮಾಡಿ ಲೆಕ್ಕದಾಗ ನಾನು ಏನ್ರ ಮಾಡಿ ಮನ ಮಾಡ್ತಾನೆ. ಇನ್ನು 2 ಲಕ್ಷ ರೂಪಾಯಿ ಅಷ್ಟ ಹಚ್ತಾನೆ. ಕೂಗ್ಸ ಮಾತಾಡಿ ಇದು ಮಾಡ್ತಾನೆ. ಗಂಡ ಹೆಂಡತಿ ನೀವು ಇಲ್ಲಿ ಮನೆಗಿನ ಕೆಲಸ ಮುಗಿಸ್ಕೊಂಡ್ ತಡ್ಡ ನಂಗೆ ಬರ್ರಿ ಪೋಟ. ಅತಿ ಚಿಂತೆ ಮಾಡಕ್ ಹೋಗ್ಬರ್ರಿ ಗೌರಿ, ನಾನು ಅದಾನೆ ನಿಮ್ಮ ಅಣ್ಣ. ಓ ಸರಿ ಕತ್ರಣ ಮುಗಿತೀನಿ. ಸರಿ ಕತ್ರಿ ಸರ್ ಅನ್ಬೇಕ. ಕತ್ರಿ ಸರ್ ಎಸ್ ಸಾಲ ಕೊಡ್ಸ್ಬಿಡು. 50,000 ಮನ್ನ 2 ಲಕ್ಷ ರೂಪಾಯಿ ಹೇಳೇನಂದ್ರೆ ಮುಗಿತ್ ನೋಡಿ. ಸುಮ್ಮನೆ ಇಲ್ಲಾರ ಚಿಂತೆ ಮಾಡ್ಕೊಂತ ಎಲ್ಲದಕ್ಕೂ ಅಳದ ನೀವು. ನಿನ್ನೆ ಕೆಲ್ಸಕ್ಕೆ ಹಚ್ಬೇಕಲ್ಲ ಅದ ನಾ ಏನ್ ಸಾಯಂಗಿಲ್ಲ ಕೆಲಸ ಮಾಡಿದ್ರ ನಡ್ರಿ ಬಾ ಹೋಗೋಣ ಅಂತ ಹೋಗೋಣಂತ ನಡ್ರಿ. ಊಟ ಅದು ಮಾಡ್ರಿ ಹೋಗೋಣಂತ. ತಡೀರಿ ನವ ದಂಪತಿಗಳು ಏನು ಸ್ವಾಗತ ಸುಸ್ವಾಗತ ಅಂದಂಗ ಇಬ್ರು ಮಾತಾಡಿದಂಗ ಮಾತಾಡ್ತೀನಿ ಬಂದಿರಿ. ನಾ ಹೇಳ್ದಂಗೆ ಕೇಳ್ತೀರಿ. ಕೈ ಮುಗಿ ಬಿಡ್ಕೊಂತೀನಿ. ಆತು ಈಗ ಏನಾರ ಮಾಡಿ ಅಡಿಕೆಲಿ ಹೆಚ್ಚಂಗೆ ಕುಂಡ್ಕೊಂಡ ಊಟ ಮಾಡ್ಕೊಂಡ ಬಜ್ಜಿರಿ. ಗೌಡ್ರು ಒಳ್ಳೆ ಕೂಲ್ ಆಗಿದಾರ. ಏನಾರ ಮಾಡಿ ಇಬ್ರು ಮನವಲ್ರಿ ಗೌಡ್ರಿಂದ. ಆಮೇಲೆ ಮುಂದೆ ನಾನು ಹುಡ್ಕೊಂತಾನೆ. 2 ಲಕ್ಷ ಕೊಡ್ಸಿದ್ರಿ. ಕಾಲ್ ಅಯ್ಯೋ ಬೇಡ ಬಗ್ಗಕ್ ಬರೋದಲ್ಲ. ನಾಳೆ ಊರಾಗೈತಿ. ಇಲ್ಲ ಇಲ್ಲ ನಾಗರಾಜು ಒಳಬೇಡ. ಬರ್ರಿ 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 ನಾವು ಹೋಗಿ ಕೇಳ್ಕೊಂಬರ್ತಾನೆ. ನೀವು ಇಲ್ಲೇ ನಿಂತ್ಕೊಂಡಿರಿ ವೇಟಿಂಗ್ ಪ್ಲೀಸ್. ಬಿರುಗಾಳಿ ಬೀಸುತ್ತಿದೆ ಗೌರಿ. ಏನಲ್ಲ ಹಿಂಗಂದ್ರೆ ನೀವು ಅಂದಿದ್ರಲ್ಲ ವ್ಯವಹಾರ ಎಲ್ಲ ಕುದುರ್ಸ್ಕೊಂಡ್ ಬಂದಾನಿ. ಏನಿಲ್ಲ ಸ್ವಲ್ಪ ಅಮೌಂಟ್ ಕೈ ಕೆರ್ಕೋಬೇಕು ಕೆಲಸ ಅಮೌಂಟ್ ಏನಿಲ್ಲ. ಅದ್ರಿ ನಮ್ ನಾಗಿಸಿ ಸಾಲದಾಗ ಸಿಕ್ಕಾಕ್ಯಂದ ಯಾರ ಬೇರೆ ಕೂಟ ಇಸ್ಕೊಂಡ್ಬರ್ರ. ನಮ್ಮ ಮೊನ್ನೆ ಹೇಳಿದವನಿಗೆ ಮದುವೆ ಮುಂದ ಬೇಡ ನಮ್ ಗೌಡ್ರು ದೊಡ್ಡ ಮನ್ಸು ಐತಿ ಕೊಡ್ತಾರವ್ರಂತ ಏನ್ ಕೇಳಿಲ್ಲ. ಹೋಗಿ ಹೋಗಿ ಎಲ್ಲೇ ಬೇರೆ ಕಡೆ ಮಾಡ್ಕೊಂಡ್ಬಿಟ್ಟೆ ಅವ್ರೇನ ಟಾರ್ಚರ್ ಕೊಡಕತ್ತಾರಂತ. ಹಂಗಾಗಿ ಏನಿಲ್ಲ ಗೌಡ್ರ ಹತ್ರ ಮಾತಾಡ್ತವಿ. ಮಧ್ಯಾಹ್ನ ಊಟ ಆದ್ಮೇಲೆ ಬರೀ ಅಡಿಕೆಲಿಕ್ಕೆ ಚಂದ ಕುತ್ಕೊಂಡಿದ್ವಲ್ಲ ಪಾಪ ಗಂಡೆ ಅಂತ 2 ಬಿಸಿಲ ಬಂದವ್ರಿ ಏನ್ರ ಮಾಡಿ ನಾವು ಏ ನಾಗ ಏ ನೈಜ ಬಂದ್ರಿ ಕಮ್ ಟು ದ ನಯ್ಯ. ಏನಪ್ಪ ಅದರಿ ಏನಿಲ್ರಿ ಇದು ನಾಗೇಶ್ ಏನೋ ಒಂದ್ ಚೂರು ಏನಿಲ್ರಿ ಗೌಡಪ್ಪ ಅದು ಸ್ವಲ್ಪ ಏನೋ ಮಾತಾಡೋದು ಐತಂತ. ಅದಕ್ಕೆ ನಮ್ಮ ನಾಗೇಶಿ ಹಂಗ ಗೌಡ್ರ ಹತ್ರ ಸ್ವಲ್ಪ ಎದತ್ತನ್ರಿ ನೀವು ಅಂದ್ರೆ ಅವನು ಧೈರ್ಯ ಕೂತಂಗ್ ಕೇಳ ನಾಗೇಶಿ. ನೀ ಮಗಲ್ಲಿ ಅವನು ಯಾಕೆ ನನಗೆ ನೋಡ್ರಿ ಇದಕ್ಕೆ ಧೈರ್ಯ ಅಂತ ಕೊಡ್ರಿ ಧೈರ್ಯ ನಮ್ಗೆ. ಅದೀಗ ಸಾಲ ಮಾಡಿದ್ದಪ್ಪರ ಅದಕ್ಕೆ 2 ಲಕ್ಷ ರೂಪಾಯಿ ಅದ ಹೇಳಿದ್ದಲ್ಲ ಕತ್ರಿ ಅವ್ರು. ನಾಗ ಈಗ ದುಡ್ಡು ನನ್ನ ಹತ್ರ ಅಂತೂ ಇಲ್ಲ ಅಪ್ಪರ ಹಂಗೆ ಮಾಡ್ರಿ ಅಪ್ಪರ ಕೈ ಮುಗಿತೀನಪ್ಪರ. 2 ಲಕ್ಷ ರೂಪಾಯಿ ಎಲ್ಲಿದ್ದ ಬರ್ತಾವ? ಬರಗಾಲ ಒಂದು ಬಿದ್ದೈತಿ, ಬಿಸಿಲು ನೋಡ್ತಿ ಯಾವ ನಮೂನಿ ಆಗ್ತಿ. ಗೌರಮ್ಮ ನೀನೊಂದು ಮಾತು ಅನ್ನಮ್ಮ. ನೋಡ್ರಿ ದುಡ್ಡು ಮುಟ್ಟಿಸ್ತೀವ್ರಿ ಹೆಂಗಾರ ಮಾಡಿ 2 ಲಕ್ಷ ರೂಪಾಯಿ ಕೊಡ್ರಿ. ಗೌರಮ್ಮ ದುಡ್ಡು ಅಂದ್ರ ಕಳ್ಳಲ್ಲ, ಆದ್ರೂ ಮತ್ ನೀ ಕೇಳ್ತಿ ಅಂದಾಗ ಗೌಡ್ರ 2 ಲಕ್ಷ ರೂಪಾಯಿ ಏನು ದೊಡ್ಡ ತಗರಿ. ಇನ್ನೂ 1 ಲಕ್ಷ ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ. ಯಾವ್ದು ಎಲ್ಲಿ ಹೋಗ್ಬೇಡ್ರಿ ಗಂಡ ಹೆಂಡತಿ ನನ್ನ ಮನ್ಯಾಗ ಇದಕ್ಕಂದು ಹುಡ್ಕಂದು ಹೂನಪ್ಪರ ಹೋಗ್ರಿ. ಆಯ್ತಪ್ಪರ ಹೌದಲ್ಲಪ್ಪ. ನೋಡಿದ್ರೆ ನಮ್ ಗೌಡ್ರ ಎಷ್ಟು ದೊಡ್ಡದ ಅಲ್ಲಿ ಮನ್ಸು. ಹೌದಲ್ಲ ಅಪ್ಪರ ನಿಮ್ಮ ಮನೆ ಸಾಯೋವರೆಗೆ ದುಡಿದು ನಿಮ್ಮ ಸಾಲ ತೀರಿಸ್ತಾನಪ್ಪರ. ನನಗ್ಯಾರ ಯಾರದಾರ್ಲಿ ನಿನ್ನ ಬಿಟ್ರೆ ನನ್ನ ಮನೆ ಮಗನ ನೀನ ಆಳಂತ ಯಾವತ್ತು ನಾ ತಿಳಿದಿಲ್ಲ. ನನ್ನ ಮನೆ ಮಗನಾಗಿ ನಿನ್ ಬೆಳೆಸಿದೀನಿ. ನೀನು ನಿನ್ನ ಹೆಂಡತಿ ನನ್ನ ಮನೆಯಾಗ ಇದ್ಕಂದು ಹೋಗ್ರಿ. ಸಾಲ ಏಟರ ಇರಲಿ ನಾ ತೀರ್ಸದನಿ ಏನವಾ. ಆಯ್ತಾಯ್ತ್ರಪ್ಪ ಹೋಗಿ ಬಾ. ಸರಿ ಹೋಗ್ಬರ್ತೀನಿ. ಕತ್ರಿಕಾಯಿ ಕೊಟ್ಟು ಕಳಿಸ್ತಾನೆ ಸಾಯಂಕಾಲ ತೀರ್ಸಿದ ನಾಳೆ ಬೆಳಿಗ್ಗೆ ಕೆಲ್ಸಕ್ಕೆ ಬಂದ್ಬಿಡ್ರಿ. ನಾಳೆ ಬರ್ತೀನಿ ತೋರಿ. ಬರ್ರಿ ಆಯ್ತ್ರಪ್ಪರ ಬರ್ಲಪ್ಪರ ಹೋಗಿ ಬಾ. ತಗಿಸಿ ಎಲ್ಲಿ ಹುಡುಗ ಕೆಲಸ ಅಂದ್ಮೇಲೆ ನಾನು ಬಿಟ್ಕೊಟ್ಟು ಮಾಡ್ತೇವೆ ಬೇಲಿ ಸಲಾಗ. ನಿಮ್ಗೆ ಅಪ್ಪರಲ್ಲ ಅಪ್ಪರ್ಕಂತ ದೊಡ್ಡ ನನ್ನ ಬೇಡ ನನ್ನ ದೋಸ್ತದಿ ನೀನು ಇಷ್ಟು ಮಾಡ್ಲಿಲ್ದಂಗೆ ಹಂಗ ಒಟ್ಟು ನಾನು ಸಾಯಂಕಾಲ ಹಿಂದೆ ನಾ ಏನೋ ಅಂದಿರ್ಬೋದು. ಆದ್ರೆ ಯಾವ್ದನ್ನ ಹೊಟ್ಟೆ ಹಾಕಿರಲ್ದಂಗ ನನಗೆ ಸಾಲ ಕೊಡಿಸ್ತಿದ್ದಲ್ಲ ಈ ನಿನ್ನ ಉಕ್ಕರ್ನ ಯಾವತ್ತು ನಾಗಿಸಿ ಬೇಡ 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 ನಾಗಿಸಿ ಬೇಡ ಏನು ಬೇಡ. ನಾನು ನಿನಗೆ 2 ಲಕ್ಷ ರೂಪಾಯಿ ನಾ ಸಾಯಂಕಾಲ ತಗೊಂಬಂದು ಕೊಟ್ಟಕ ನೀ ನನ್ನ ಗೆಳೆಯ ಇದಿ. ನೀನೇನಂದ್ರು ನನ್ನ ಹೊಟ್ಟೆ ಹಾಕಿಂತ ನಾ ಆಯ್ತಾ ಗುಡಾಣದ್ದಂಗ ನೋಡ್ಬಾರ್ದೇನು. ನನ್ನ ಬಾಳೆ ದೇವ್ರ ಬಂದಂಗ ಉದಿನ ಕಡ್ಡಿ ಮೂಗಿಗೆ ತಿವ್ದಿ ಹಚ್ಚು ಅಂತ ಸಂಜೆ ಮುಂದೆ ತಗೊಂಬರ್ತಾನೆ 2 ಲಕ್ಷ. ಸರಿ ಹೋಗ್ಬರ್ರಿ. ಆಯ್ತ್ರಿ ಗೌರಮ್ಮ ಹೋಗ್ಬರ್ರಿ. ಹುಷಾರು ಮಧ್ಯಾಹ್ನ ದಾಂಡಿ ಮಾಡಕ್ ಹೋಗ್ಬರ್ರಿ. ಸಾಯಂಕಾಲ ಇಟ್ಕರಿ.